ನಮಸ್ತೆ ಎಲ್ಲರಿಗೂ. ಇವತ್ತು ಕೂಡ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ತಂದಿದ್ದೇನೆ. ಈ ಸ್ಟೋರಿ ಆದದ್ದು ಬಾಂಗ್ಲಾದೇಶ ಚಿತ್ತಂಗೋ ಎಂಬ ಪ್ಲೇಸಲ್ಲಿ ಒಂದು 19 ವರ್ಷದ ವಯಸ್ಸಿನ ಹುಡುಗನ ಜೊತೆ ನಡೆದಂಥ ಘಟನೆ. ಒಂದು ದಿವಸ 28 ಆಗಸ್ಟ್ 2023 ದಿವಸ ಈತನ ಫೋನಿಂದ ತನ್ನ ತಾಯಿ ನಾಜಿದ್ ಅಖ್ತರ್ ಎಂಬವರಿಗೆ ಕಾಲ್ ಬರುತ್ತೆ. ಕಾಲ್ ಬಂದು ಮಗನ ವಾಯ್ಸ್ ಕೇಳಿ ತಾಯಿಗೆ ತುಂಬಾ ಬೇಜಾರಾಗ್ತದೆ. ಯಾಕೆಂದರೆ ಆತ ಹೆದರಿದ್ದ. ಇನ್ನೊಂದು ಅವ ಹೇಳ್ತಿದ್ದ, ನನ್ನನ್ನು ಇಲ್ಲಿ ಟಾರ್ಚರ್ ಕೊಟ್ಟಿದ್ದಾರೆ, ನನ್ನನ್ನು ಕಿಡ್ನಾಪ್ ಮಾಡಿದ್ದಾರೆ ಅಂತ. ತಾಯಿ ಇನ್ನಷ್ಟು ಕ್ವೆಶ್ಚನ್ ಕೇಳೋ ಮೊದಲೇ ಕಾಲ್ ಕಟ್ ಆಗುತ್ತೆ. ಸ್ವಲ್ಪ ಹೊತ್ತಿನ ನಂತರ ಇನ್ನೊಂದ್ಸಲಿ ಕಾಲ್ ಬರುತ್ತೆ. ಬಟ್ ಆ ಟೈಮ್ ಆತ ಆಗಿರಲ್ಲ. ಅಲ್ಲಿ ಕಿಡ್ನಾಪ್ ಮಾಡಿದ ಒಬ್ಬ ಹುಡುಗ ತಾಯಿಗೆ ಕಾಲ್ ಮಾಡಿಬಿಟ್ಟು ಒಂದು ವಿಷಯ ಹೇಳ್ತಾನೆ. ಈ ಸ್ಟೋರಿ ನಾನು ಹೇಳುವ ಮೊದಲೇ ನಮ್ಮ ಚಾನೆಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಾಹಿಬ್ ಎಂಬ 19 years old ಹುಡುಗನ ಕತೆ ಇದು. ಈ ಕಥೆಯಲ್ಲಿ ಆತ ಎಷ್ಟು ಇನ್ನೋಸೆಂಟ್ ಅಂದರೆ ಸ್ಕೂಲ್ ಕಾಲೇಜ್ ಮತ್ತು ಆತ ಸ್ಕೂಲ್ ಕಾಲೇಜ್ ಜೊತೆಗೆ ವರ್ಕ್ ಕೂಡ ಮಾಡ್ತಿದ್ದ. ತಂದೆ ತಾಯಿಗೆ ಆತನ ಸ್ಕೂಲ್ ಫೀಸ್ ಕಟ್ಟುವ ಬರ್ಡನ್ ಬೇಡ ಅಂತ ಹೇಳಿ ಒಂದು ಪೋಲ್ಟ್ರಿ ಫಾರ್ಮಲ್ಲಿ ಆತ ಕೆಲಸ ಮಾಡುತ್ತಿದ್ದ. ಅಲ್ಲಿ ಆತ ಮ್ಯಾನೇಜರ್ ಆಗಿದ್ದ. ಹಾಗೂ ಇದ್ದ ಟೈಮಲ್ಲಿ ಏನಾಗ್ತದೆ ಅಂದರೆ ಅಲ್ಲಿ ಮಿನಾರಿಟಿ ಟ್ರೈಬಲ್ ಕಮ್ಯುನಿಟಿ ಅವರು ಒಂದು 4-5 ಮಂದಿ ಅಲ್ಲಿಯೇ ಕೆಲಸ ಮಾಡ್ತಿದ್ರು. ಆದರೆ ಅವರು ಇವರ ಅಂಡರಲ್ಲಿ ಕೆಲಸ ಮಾಡ್ತಿದ್ರು. ಇನ್ನೊಂದು ಏನಂದರೆ ಇವರು ಕೆಲಸ ಮಾಡುತ್ತಿದ್ದಂತಹ ಜಾಗದಲ್ಲಿ ಸಾಹಿಬ್ ಮ್ಯಾನೇಜರ್ ಆದ ಕಾರಣ ಆತ ಹೇಳ್ತಿದ್ದಂಥ ಇನ್ಸ್ಟ್ರಕ್ಷನ್ಸ್ ಎಲ್ಲ ಇವರು ಕೇಳಬೇಕಾಗಿತ್ತು. ಇವರು ಆತನಿಂದ ಒಂದು 2-3 ವರ್ಷ ದೊಡ್ಡವರು. ಹಾಗೂ ಇವರಿಗೆ ಆ ವಿಷಯದಲ್ಲಿ ಸ್ವಲ್ಪ ಸಿಟ್ಟಿತ್ತು. ಅದೇ ಸಿಟ್ಟಿನ ಇವರ ನಡುವಲ್ಲಿ ಜಗಳ ಆಗ್ತದೆ. ಜಗಳ ಎಷ್ಟು ದೊಡ್ಡದಾಗ್ತದೆ ಅಂದರೆ ಲಾಸ್ಟಿಗೆ ಅಲ್ಲಿ ಫಾರ್ಮಿನ ಓನರಿಗೆ ವಿಷಯ ಹೋಗ್ತದೆ. ಫಾರ್ಮ್ನ ಓನರಿಗೆ ವಿಷಯ ಹೋದ ಮೇಲೆ ಅವರು ಇವರ ನಡುವಲ್ಲಿ ಕಾಂಪ್ರಮೈಸ್ ಮಾಡ್ತಾರೆ. 2 months ಲೇಟರ್ ಆನ್ 28 ಆಗಸ್ಟ್ 2023 ದಿವಸ ಈತ ಅಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುವ ಟೈಮಲ್ಲಿ ಈತನನ್ನು ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಮಾಡಿಬಿಟ್ಟು ನಾನು ಮೊದಲೇ ಹೇಳಿದಾಗೆ ಆತನ ಫೋನಿಂದ ತಾಯಿಗೆ ಕಾಲ್ ಬರುತ್ತೆ. ಕಾಲ್ ಬಂದುಬಿಟ್ಟು ಆತನ ಹತ್ರ ಕ್ವೆಶ್ಚನ್ ಕೇಳೋ ಮುನ್ನವೇ ಕಾಲ್ ಕಟ್ ಆಗ್ತದೆ. ಸ್ವಲ್ಪ ಹೊತ್ತಿನ ನಂತರ ಇನ್ನೊಂದು ಕಾಲ್ ಬರುವಾಗ ಅದು ಮಗ ಆಗಿರಲ್ಲ. ಇನ್ಸ್ಟೆಡ್ ಕಿಡ್ನಾಪ್ ಮಾಡಿದ ಒಬ್ಬ ಹುಡುಗ ಅವರ ಹತ್ರ 15 ಲಕ್ಷವರೆಗೆ ಡಿಮ್ಯಾಂಡ್ ಮಾಡ್ತಾನೆ. 15 ಲಕ್ಷ ಡಿಮ್ಯಾಂಡ್ ಮಾಡಿ ಇವರು ಹೇಗಾದರೂ ನಾವು ಸೆಟ್ ಮಾಡುವ ಅಂತ 3 daysವರೆಗೆ ಟೈಮ್ ಕಾಯ್ತಾರೆ. ನೆಕ್ಸ್ಟ್ ಕಾಲ್ ಬರುವ ಟೈಮಲ್ಲಿ ಇವರು ಹೇಳ್ತಾರೆ, ಇವರ ಮನೆಯ ಪರಿಸ್ಥಿತಿ ಎಲ್ಲ ಹೇಳಿ ಅವರೇನು ಮಾಡ್ತಾರೆ, 2 ಲಕ್ಷಕ್ಕೆ ನಿಲ್ಲಿಸ್ತಾರೆ. 2 ಲಕ್ಷ ಮಗಕ್ಕಿಂತ ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಿ ತಾಯಿ ಮತ್ತು ತಂದೆ ಸೇರಿ 2 ಲಕ್ಷವರೆಗೆ ಸೆಟ್ ಮಾಡಿ 4th ಸೆಪ್ಟೆಂಬರ್ ದಿವಸ ಅವರಿಗೆ ಪುನಃ ಕಾಲ್ ಮಾಡ್ತಾರೆ. 4th ಸೆಪ್ಟೆಂಬರ್ ದಿವಸ ಕಾಲ್ ಮಾಡಿಬಿಟ್ಟು ಇವರು ಹೇಳ್ತಾರೆ, ನಾವು ಅರೇಂಜ್ ಮಾಡಿದ್ದೇವೆ, ನೀವು ಎಲ್ಲಿ ಹೇಳ್ತೀರ ಅಲ್ಲಿಗೆ ಬರ್ತೇವೆ ಅಂತ. ಅವರು ಹೇಳಿದಂತಹ ಜಾಗ ಬಂದರ್ಬನ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಿಗೆ ಕರೀತಾರೆ. ಇವರ ತಂದೆ ಅಲ್ಲಿಗೆ ಹೋಗಿ ಹಣ ಅವರ ಕೈಯಲ್ಲಿ ಕೊಟ್ಟು, ನನ್ನ ಮಗ ಎಲ್ಲಿ ಅಂತ ಕೇಳುವಾಗ ಅವರು ಹೇಳ್ತಾರೆ, ನೀವು ಮನೆಗೆ ಮುಟ್ಟುವ ಮೊದಲೇ ನಿಮ್ಮ ಮಗ ನಿಮ್ಮ ಮನೇಲಿ ಇರ್ತಾನೆ ಅಂತ. ಇವರು ಆ ಖುಷಿಯಲ್ಲಿ ಅವರ ಹತ್ರ ಹಣ ಕೊಡ್ತಾರೆ. ಸೀದಾ ಬಂದು ಮನೆಯಲ್ಲಿ ಕುತ್ಕೊಳ್ತಾರೆ. ಮನೆಯಲ್ಲಿ ಕುತ್ಕೊಂಡು 7th ಸೆಪ್ಟೆಂಬರ್ವರೆಗೆ ಮಗ ಬರೋದನ್ನು ನೋಡಿ ಎಟ್ ಲಾಸ್ಟ್ಗೆ ಅವರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ. FIR ಕಂಪ್ಲೇಂಟ್ ಎಲ್ಲಿ ಮಾಡ್ತಾರೆ ಅಂದರೆ ರಹಜನ್ ಪೊಲೀಸ್ ಸ್ಟೇಷನಲ್ಲಿ FIR ಕಂಪ್ಲೇಂಟ್ ಮಾಡ್ತಾರೆ. ಆ್ಯಂಡ್ ಪೊಲೀಸ್ನವರು ಇಷ್ಟು ಲೇಟ್ ಯಾಕೆ ಬಂದಿದ್ದೀರಾ ಅಂತ ಕೇಳುವಾಗ ತಾಯಿ ಹೇಳ್ತಾಳೆ, ಹೀಗೆ ಕಾಲ್ ಬಂದಿತ್ತು ಸರ್, ನಾವು ಪೊಲೀಸ್ ಸ್ಟೇಷನ್ಗೆ ಹೋದರೆ ಮಗುವನ್ನು ಕಟ್ ಮಾಡಿ ನಾವು ಬಿಸಾಡ್ತೇವೆ ಅಂತ. ಅದಕ್ಕೋಸ್ಕರ ನಾವು ಬರಲಿಲ್ಲ. ಬಟ್ ಈ ಹಣ ಕೊಟ್ಟ ಮೇಲೂ ಕೂಡ 4-5 ದಿವಸ ಬರೋದನ್ನು ನೋಡಿ ನಾವು ನಿಮಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ವಿ ಅಂತ. ಪೊಲೀಸ್ ಹೇಳ್ತಾರೆ, ಹುಡುಕ್ಲಿಕ್ಕೆ ಸ್ವಲ್ಪ ಕಷ್ಟ, ಯಾಕೆಂದರೆ ತುಂಬ ಲೇಟಾಗಿ ನೀವು ಇನ್ಫಾರ್ಮ್ ಮಾಡಿದ್ದೀರಾ ಅಂತ. ಇದಾದ ಟೈಮಲ್ಲಿ ಏನಾಗ್ತದೆ, ಇನ್ನೊಂದು ಸೈಡಲ್ಲಿ ಅವನ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡ್ತಿರುವಾಗ ಸಾಹಿಬ್ನ ಬಗ್ಗೆ ಪೊಲೀಸವರಿಗೊಂದು ಕ್ಲೂ ಸಿಗ್ತದೆ. ಏನಂದರೆ ಆತ ಕೆಲಸ ಮಾಡ್ತಿದ್ದದ್ದು ಆತನ ಸ್ಕೂಲ್ ಫೀಸ್ ಕಾಲೇಜ್ ಫೀಸ್ ಕಟ್ಟಲಿಕ್ಕೋಸ್ಕರ ತಾಯಿ ತಂದೆಗೆ ಬರ್ಡನ್ ಬೇಡ ಅಂತ ನಿಯತ್ತಾಗಿ ಕೆಲಸ ಮಾಡ್ತಿದ್ದ ಹುಡುಗ ಒಂದು ದಿವಸ ನಾಪತ್ತೆ. ಆ್ಯಂಡ್ ಅಲ್ಲಿ ನಡೆದಂತಹ ಜಗಳದ ಬಗ್ಗೆ ಪೊಲೀಸ್ನವರಿಗೆ ಇನ್ಫಾರ್ಮ್ ಬರ್ತದೆ. ಅಲ್ಲಿ ಇದ್ದವರನ್ನು ಕಸ್ಟಡಿ ತಗೊಳ್ತಾರೆ. 6 ಮಂದಿ ಅಲ್ಲಿ ಕೆಲಸ ಮಾಡ್ತಿದ್ರು. ಅದರಲ್ಲಿ 4 ಮಂದಿ ಸಿಕ್ಕಿ ಬೀಳ್ತಾರೆ. ಅವರ ಹೆಸರು ಉಮಂಗ್ ಚಿಂಗ್ ಮರ್ಮಾ,
ಮತ್ತು ಸುಚಿಂಗ್ ಮರ್ಮ ಮತ್ತು ಅತಿಂಗ್ ವಿಂಗ್ ಮರ್ಮ ಮತ್ತು ಯುಕಾತ ಹ್ಯೂ ಮರ್ಮ. ಇವರು 4 ಮಂದಿ. ಇವರೊಟ್ಟಿಗೆ ಇನ್ನೂ 2 ಮಂದಿ ಅವರು ಎಲ್ಲಿದ್ದಾರೆ, ಏನಾದರೂ ಎತ್ತ ಪತ್ತ ಯಾರಿಗೂ ಗೊತ್ತಿಲ್ಲ. ಏನು ಅವರ ವಿಷಯ, ಅವರ ಹೆಸರು ಏನು, ಯಾವ್ದು ಬಗ್ಗೆ ಮೆನ್ಷನ್ ಮಾಡಿರಲಿಲ್ಲ ಈ ವಿಷಯದಲ್ಲಿ. ಆ್ಯಂಡ್ ಇನ್ವೆಸ್ಟಿಗೇಷನ್ ಮಾಡುವಾಗ ಇವರಿಗೆ ಒಂದು ಕನ್ಫರ್ಮ್ ಆಗ್ತದೆ ಏನಂದರೆ ಉಮೋಂಗ್ ಚಿ ಮರ್ಮ ಇದ್ದಾರಲ್ಲ ಅವರೇ ಹೆಡ್ ಅಂತ, ಅವರೇ ಈ ವಿಷಯದಲ್ಲಿ ಎಲ್ಲದ ವಿಷಯದಲ್ಲಿ ಮುಂದೆ ಹೋದದಂತ. ಪೊಲೀಸ್ ಅವರ ಪ್ರಕಾರದಲ್ಲಿ ಇನ್ವೆಸ್ಟಿಗೇಟ್ ಮಾಡುತ್ತಿರುವಾಗ ಅವರಿಗೆ ಗೊತ್ತಾದದೇನೆಂದರೆ ಉಮೋಂಗ್ ಚಿ ಮರ್ಮ ಹೇಳಿದಂಥ ಒಂದು ಘಟನೆ ಎಲ್ಲರನ್ನ ಬೆಚ್ಚಿ ಬೀಳಿಸಿತು. ಅವನನ್ನು ಕೊಂದದ್ದು ಯಾಕೆ, ಕಿಡ್ನಾಪ್ ಮಾಡಿದ್ದು ಯಾಕೆ ಅಂತ ಕ್ವಶನ್ ಕೇಳುವಾಗ ಉಮೋಂಗ್ ಚಿ ಮರ್ಮ ಹೇಳ್ತಾನೇನೆಂದರೆ ಆತ ಮತ್ತು ನಮ್ಮ ನಡುವಲ್ಲಿ ಒಂದು ಚಿಕ್ಕ ಗಲಾಟೆ ಆಗಿದ್ದು. ಆ ಜಗಳದಿಂದ ಏನಾಗಿತ್ತಂದರೆ ಆತ ನಮಗಿಂತ ಚಿಕ್ಕವನಾದರೂ ಕೂಡ ನಮಗೆ ಕಮೆಂಟ್ ಮಾಡ್ತಿದ್ದದ್ದು ನಮಗೆ ಆಗಿರಲಿಲ್ಲ. ಮತ್ತು ತುಂಬ ಕೆಲಸ ಅವನಿಗೆ ಸಿಗ್ತಿತ್ತು, ನಮಗೆ ತುಂಬ ಕಮ್ಮಿ ಕೆಲಸ ಸಿಗ್ತಿತ್ತು. ಇದು ಒಂದು ಸಿಲ್ಲಿ ರೀಸನ್ಗೆ ಅವನನ್ನು ಕಿಡ್ನಾಪ್ ಮಾಡಿದೆ, ಹೆದರಿಸಲಿಕ್ಕೋಸ್ಕರ. ಆತನ ಮನೆಯಲ್ಲಿ ಆಲ್ರೆಡಿ ಅವರು ತುಂಬ ಪುವರ್, ಅವರಿಗೆ ಅಫೋರ್ಡ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಿದ್ರೂ ಕೂಡ ನಾವು 15 ಲಕ್ಷ ಡಿಮ್ಯಾಂಡ್ ಮಾಡಿದ್ವಿ. ಆದಮೇಲೆ 2 ಲಕ್ಷಕ್ಕೆ ಬಂದ್ವಿ. ಅವ್ರು 2 ಲಕ್ಷ ಕೊಟ್ಟ ಮೇಲೆ ಇನ್ನು ಬಿಡುವ ಅಂತ ನಾವು ಥಿಂಕ್ ಕೂಡ ಮಾಡಿದ್ವಿ. ಆದರೆ ಅವನಿಗೆ ಆಲ್ರೆಡಿ ಗೊತ್ತಿತ್ತು ನಾವೇ ಅವನನ್ನು ಕಿಡ್ನಾಪ್ ಮಾಡಿದ್ವಿ ಅಂತ. ಅವನ ಬಿಟ್ಟ ಮೇಲೆ ನಮಗೆ ಧೈರ್ಯ ಇರಲಿಲ್ಲ, ಅವ ಹೇಳದೆ ಕುತ್ಕೊಳ್ಳೋದಿಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ ಅಂತ ಗೊತ್ತಿದ್ದ ಕಾರಣಕ್ಕಾಗಿ ನಾವು ಅವನನ್ನು ಸಾಯಿಸಿದ್ವಿ. ಆದರೆ ನಮ್ಮ ಟೀಮ್ ಮೇಟ್ಸ್ ಎಲ್ಲ ಅವ ಸತ್ತ ಮೇಲೆ ಅವರಿಗೆ ಹಸಿವಾಯಿತು ಅಂತ ಅವನ ಬಾಡಿ ಫ್ಲೆಶ್ ಎಲ್ಲ ತೆಗೆದು ಅದನ್ನು ಕುಕ್ ಮಾಡಿ ತಿಂದಿದ್ದಾರೆ. ಹಾಗೂ ಉಳಿದಂತಹ ದೇಹವನ್ನು ಅವರು ಒಂದು ಗುಡ್ಡೆ ಪ್ರದೇಶದಲ್ಲಿ ಹಾಕಿ ಬಂದಿದ್ದಾರೆ ಅಂತ. ಆ್ಯಂಡ್ ಉಮೋಂಗ್ ಚಿ ಮರ್ಮನನ್ನು ಕರ್ಕೊಂಡೋಗಿ ರಿಕವರ್ ಆಫ್ ದ ಬಾಡಿ, ಅಂದರೆ ಬಾಡಿ ರಿಕವರ್ ಮಾಡಲಿಕ್ಕೋಸ್ಕರ ಆ ಜಾಗಕ್ಕೆ ಕರ್ಕೊಂಡು ಹೋಗುವಾಗ ಸಾಹಿಬ್ ಅವರ ತಂದೆ ತಾಯಿ ಕೂಡ ಇದ್ದರು, ನೇಬರ್ಸ್ ಕೂಡ ಇದ್ದರು. ಅವರೆಲ್ಲ ಹೋಗಿ ಅಲ್ಲಿ ನೋಡುವಾಗ ಅಲ್ಲಿ ಖಾಲಿ ಸ್ಕೆಲಿಟನ್ ಇತ್ತು. ಅದನ್ನು ನೋಡಿ ತಂದೆ ತಾಯಿ ಬಿಕ್ಕಿ ಬಿಕ್ಕಿ ಆಡ್ತಾರೆ. ಈ ವಿಷಯ ಕೇಳುವಾಗ ಏನು ಆಗ್ತದೆ ಅಂದರೆ ಫ್ರೆಂಡ್ಸ್ ಅಂತ ನಾವು ನಂಬಲೇಬಾರ್ದು ಅಂತ. ಯಾಕೆಂದರೆ ಯಾರು ಹೇಗೆ ಯಾವ ಟೈಮಲ್ಲಿ ಏನು ಮಾಡ್ತಾರೆ ಯಾರಿಗೂ ಗೊತ್ತಿಲ್ಲ. ಆ್ಯಂಡ್ ಅವ ಶ್ರದ್ಧೆ ಭಕ್ತಿಯಿಂದ ಅವ ಕೆಲಸ ಮಾಡಿದ್ರಿಂದ ಈತ ಇವತ್ತಿಗೆ ಯಾರ ಒಂದು ಪಾಲಿಗೆ ಮಾಂಸ ಆಗಿರೋದು. ಸೊ ಈ ಸ್ಟೋರಿ ನಿಮಗೆ ಲೈಕ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆಗೆ ಬರ್ತೇನೆ. ಬಾಯ್.